ಅಲ್ಪಸಂಖ್ಯಾತ ಕಲಹ ನಡೀತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣದ ಸುನಾಮಿನಿ ಎದ್ದುಬಿಟ್ಟಿದೆ. ಜಮೀರ್ ಅಹಮದ್ ವಿರುದ್ಧ ಕ್ರಮ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪಕ್ಷಕ್ಕೆ ದ್ರೋಹ ಬಗೆಯುವಂತವರಿಗೆ ಶಿಕ್ಷೆ ಅನ್ನುವಂತ ರೀತಿಯಲ್ಲಿ ಕೆಲವರನ್ನ ವಜಾ ಮಾಡಲಾಗ್ತಾ ಇದೆ, ಕೆಲವರನ್ನ ಪಕ್ಷದಿಂದನೇ ಕಿತ್ತು ಬಿಸಾಕಲಾಗ್ತಾ ಇದೆ. ನೆಕ್ಸ್ಟ್ ಇರುವಂತದ್ದು ಜಮೀರ್ ಅಹಮದ್ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕು. ಪಕ್ಷ ವಿರೋಧಿ ಚಟುವಟಿಕೆ ದೂರಿನ ಬೆನ್ನಲ್ಲೇ ಕ್ರಮವನ್ನ ಕೈಗೊಳ್ಳಲಾಗುತ್ತಾ, ಸಂಪುಟಕ್ಕೆ ರಾಜೀನಾಮೆಯೋ ವಜಾನೋ ಅಂತ ಅವ್ರ ಹತ್ರನೇ ರಾಜೀನಾಮೆ ಪಡ್ಕೊಳ್ತಾರೋ ಅಥವಾ ಕಿತ್ ಬಿಸಾಕಲಾಗುತ್ತೋ, ಅವ್ರು ಮಾಡಿರುವ ತಪ್ಪಿನ ಬಗ್ಗೆ ಏನಾದ್ರೂ ಸಾಕ್ಷಿಗಳಿದ್ರೆ. ಜಬ್ಬಾರ್ ನಸೀರ್ ಬೆನ್ನಲ್ಲೇ ಜೋರಾಗಿರುವಂತದ್ದು ಚರ್ಚೆ. ಜಮೀರ್ ವಿರುದ್ಧ ಕ್ರಮಕ್ಕೆ ಹೆಚ್ಚಾಗ್ತಾ ಇದೆ ಒತ್ತಡ. ಎಸ್ಡಿಪಿಐಗೆ ಎಲ್ಲಾ ರೀತಿಯ ನೆರವನ್ನ ಕೊಟ್ಟಂತ ಆರೋಪ, ಆರ್ಥಿಕವಾಗಿ ನೆರವನ್ನ ಕೊಟ್ಟಂತ ಆರೋಪ ಇದೆ ಎಸ್ಡಿಪಿಐಗೆ. ಕೈ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಷಡ್ಯಂತ್ರದ ಆರೋಪ, ಉಂಡ ಮನೆಗೆ ದ್ರೋಹ ಬಗೆಯದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಸೋಲಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಯ್ತಾ? ಆ ಒಂದು ಕಾರಣಕ್ಕೋಸ್ಕರನೇ ಈ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆಯಾ? ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿ ಎಡವಟ್ಟನ್ನ ಮಾಡ್ಕೊಂಡ್ರ? ಟಿಕೆಟ್ ತಪ್ಪಿದ್ದಕ್ಕೆ ಸೋಲು ಅಂತ ಬಿಂಬಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತ? ಸ್ವಪಕ್ಷೀಯ ಒಂದು ಬಣದಿಂದ ಈಗಾಗಲೇ ಚಾರ್ಜ್ ಶೀಟ್ ಮಾಡಲಾಗಿದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಕೂಡ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಬೆಳವಣಿಗೆ ಜೋರಾದ ಬೆನ್ನಲ್ಲೇ ಇಂದು ಡಿಸಿಎಂ ಭೇಟಿಯನ್ನ ಮಾಡ್ತಾ ಇದ್ದಾರಂತೆ. ಖುದ್ದು ಸಿಎಂ ಮನೆಗೆ ತೆರಳಿ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು. ಈಗ ಆಲ್ರೆಡಿ ಜಮೀರ್ 2 ಬಾರಿ ಹೋಗಿ ಬಂದ್ರು. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ. ಅಂಬೇಡ್ಕರ್ ಜಯಂತಿ ದಿನ ತಲೆದಂಡದಿಂದ ತಪ್ಪಿಸ್ಕೊಳ್ಳಿಕ್ಕೆ ಜಮೀರ್ ಸರ್ಕಸ್ ಮಾಡ್ತಾ ಇದ್ದಾರಂತೆ. ನೋಡ್ಬೇಕು, ಜಮೀರ್ ವಿರುದ್ಧನೂ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಇಷ್ಟು ಬೇಗ ಕ್ರಮ ಕೈಗೊಂಡಿದೆ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಕಾಂಗ್ರೆಸ್ನಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಅಲ್ಪಸಂಖ್ಯಾತ ಕಲಹ ಅಂತೂ ಒತ್ಕೊಂಡು ಉರಿತಾ ಇದೆ, ಅದರಲ್ಲೂ ಕೂಡ ಬಣ ರಾಜಕೀಯ ಆಗ್ತಾ ಇರುವಂತ ನೋಡ್ತಾ ಇದ್ದೀವಿ. ಪಕ್ಷಕ್ಕೆ ಉಂಡ ಮನೆಗೆ ಯಾರು ದ್ರೋಹ ಬಗೆತಾರೆ ಅವ್ರ ವಿರುದ್ಧ ಕ್ರಮ ಅನ್ನುವಂತ ರೀತಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಇಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ತಾ ಇರೋದು ಅಂತ ಕಾಣಿಸುತ್ತೆ. ಜಮೀರ್ ವಿರುದ್ಧನೂ ಕ್ರಮ ಆಗುತ್ತಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಿಂದ ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆಗೆ ಅಬ್ದುಲ್ ಜಬ್ಬಾರ್, ಮತ್ತೊಂದು ಕಡೆ ನಜೀರ್ ಅಹಮದ್ ವಿರುದ್ಧವಾಗಿ ಈಗಾಗಲೇ ಕ್ರಮವನ್ನು ಕಾಂಗ್ರೆಸ್ ಕೈಗೊಂಡಿದೆ. ಈಗ ಮುಂದುವರೆದ ಭಾಗವಾಗಿ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಾ ಕಾಂಗ್ರೆಸ್ ಅನ್ನೋ ಒಂದು ಚರ್ಚೆ ನಡುವೆ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ 2 ಬಾರಿ ಚರ್ಚೆ ಕೂಡ ಮಾಡಿರುವಂಥದ್ದು. ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಂಥದ್ದು. ಯಾಕಂದರೆ ಆಪ್ತ ಸಚಿವನೇ ಆಗಿರತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡೋದಕ್ಕೂ ಆಗದೇನೆ, ಅವ್ರನ್ನ ಇಡಿಸ್ಕೊಳ್ಳೋಕ್ಕಾಗದಿರುವಂಥ ಒಂದು ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಹಾಗಾಗಿನೇ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಸಂದೇಶ ಬಂದರೂ ಕೂಡ ಆ ಒಂದು ಸಂದೇಶದ ಪಕ್ಕಕ್ಕಿಟ್ಟು ಎಲ್ಲೊಂದು ಕಡೆ ಈಗ ಸದ್ಯಕ್ಕೆ ಅವರಿಂದ ಒಂದು ಸ್ಪಷ್ಟನೆ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇದೀಗ ಸಚಿವ ಜಮೀರ್ ಅಹಮದ್ ಅವರು ಎಲ್ಲೊಂದು ಕಡೆ ಬೀಸೋ ದಂಡದಿಂದ ಪಾರಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನು ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ನು ಕೂಡ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಹೆಚ್ಚಿರುವಂಥದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೇನು ಮೋಜು ಮಸ್ತಿಗೆ ಕೇರಳಕ್ಕೆ ಹೋಗಿರಲಿಲ್ಲ, ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ನಾನು ಅಲ್ಲಿ ಕೇರಳದಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೆ ಅನ್ನುವಂಥದ್ದು. ಆದ್ರೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಯಾಕೆ ಪ್ರಚಾರವನ್ನು ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಎಲ್ಲೊಂದು ಕಡೆ ಅವರು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ರಾಜ್ಯ ಕಾಂಗ್ರೆಸ್ ವಾದವಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿರ್ತಕ್ಕಂಥ ಒಂದಷ್ಟು ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿಯೇ ಈಗ ಜಮೀರ್ ಅಹಮದ್ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟನೆಯನ್ನು ಕೊಡುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ತನ್ನ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳದಿರುವಂಥ ನಿಟ್ಟಿನಲ್ಲಿ ಒಂದು ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಜಮೀರ್ ಅಹಮದ್ ಅವರು ಕೂಡ ಮುಂದಾಗಿದ್ದಾರೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಏನಿರುತ್ತೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ ಆಗಿರುವಂಥದ್ದು. ಒಂದು ಕಡೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಮತ್ತೊಂದು ಕಡೆ ನಜೀರ್ ಅಹಮದ್ ಅವರಿಗೆ ಯಾವುದೇ ಒಂದು ಶೋಕಾಸ್ ನೋಟಿಸನ್ನು ಕೊಡದೇನೆ 15 ದಿನಗಳ ಮುಂಚಿತವಾಗಿ ಶೋಕಾಸ್ ನೋಟಿಸ್ ಕೊಟ್ಟು ಅವರಿಂದ ಉತ್ತರವನ್ನು ತೆಗೆದುಕೊಂಡು ಅದಾದ ನಂತರವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಮತ್ತು ಉಚ್ಚಾಟನೆ ಅಥವಾ ಅವ್ರನ್ನ ರಾಜಕೀಯ ಕಾರ್ಯದರ್ಶಿನ ಕೈ ಬಿಡುವಂಥ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಏಕಾಏಕಿ ಅವರಿಗೆ ಕೈ ಬಿಡುವಂಥದ್ದು ಮತ್ತು ಕ್ರಮವನ್ನು ಕೈಗೊಂಡಿರುವಂಥದ್ದು ಎಲ್ಲೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಸೂಚನೆ ಮತ್ತು ಎಲ್ಲೊಂದು ಕಡೆ ಇಲ್ಲಿರ್ತಕ್ಕಂಥ ವರದಿ ಮತ್ತು ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಆ ಕಾರಣಕ್ಕೋಸ್ಕರವಾಗಿಯೇ ಈಗ ದಿಢೀರಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿದೆ ಅನ್ನುವಂಥದ್ದು. ಈಗಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಸಚಿವ ಜಮೀರ್ ಅಹಮದ್ ಅವರು ವಿರುದ್ಧವಾಗೂ ಕೂಡ ಇದೇ ರೀತಿಯಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಜಮೀರ್ ಅಹಮದ್ ಅವರು ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳದಿರುವಂಥ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕಾಗುತ್ತೆ. ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬೆಂಗಳೂರಲ್ಲಿ ಇರ್ತಾರೆ.
ಇವತ್ತು ಜಮೀರ್ ಅಹಮದ್ ಅವರು ಕೂಡ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆಗೆ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಡೋದ್ರ ಮುಖಾಂತರವಾಗಿ ಈಗಾಗಲೇ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಇದ್ದಾರೆ. ಸಂಪುಟದ ಪುನರಚನೆ ಆದ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರಿಗೆ ಆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕ್ರಮ ಆಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಚರ್ಚೆ. ಪೃಥ್ವಿರಾಜ್.